ಶ್ರೀ ಕ್ಷೇತ್ರ ಆರತಿ ಉಕ್ಕಡಕ್ಕೆ ನಟ ದರ್ಶನ್ ಭೇಟಿ ಕೊಟ್ಟಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂತಹ ಆರತಿ ಉಕ್ಕಡ, ಶ್ರೀ ಕ್ಷೇತ್ರ ಆರತಿ ಉಕ್ಕಡಕ್ಕೆ ದರ್ಶನ್ ಭೇಟಿ ನೀಡಿರೋದು. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂತಹ ಆರತಿ ಉಕ್ಕಡ ದೇವಸ್ಥಾನ ಕ್ಷೇತ್ರದ ಶಕ್ತಿ ದೇವತೆ ಮಾರಮ್ಮನ ದರ್ಶನವನ್ನ ದರ್ಶನ್ ಪಡೆದಿದ್ದಾರೆ. ಈ ವೇಳೆ ಅಭಿಮಾನಿಗಳಿಂದ ಡಿ ಬಾಸ್ ಘೋಷಣೆ ಕೂಗಲಾಗಿದೆ. ದರ್ಶನ್ ಜೊತೆಗೆ ಸೆಲ್ಫಿಗಾಗಿ ಅಭಿಮಾನಿಗಳ ನೂಕಾಟ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬೇಲ್ ನಂತರ ಮೊದಲ ದೇವಸ್ಥಾನದ ಭೇಟಿ ದರ್ಶನ್. ಇದು ಶ್ರೀ ಕ್ಷೇತ್ರ ಆರತಿ ಉಕ್ಕಡಕ್ಕೆ ನಟ ದರ್ಶನ್ ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ. ಕ್ಷೇತ್ರದ ಶಕ್ತಿ ದೇವತೆ ಮಾರಮ್ಮನ ದರ್ಶನವನ್ನು ಪಡೆದಿದ್ದಾರೆ ಫ್ಯಾಮಿಲಿ ಜೊತೆ. ಈ ವೇಳೆ ಅಭಿಮಾನಿಗಳಿಂದ ಡಿ ಬಾಸ್ ಘೋಷಣೆ ಕೂಗಿದ್ದಾರೆ. ಅಲ್ಲಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬಂದಿದ್ದರು. ದರ್ಶನ್ ಜೊತೆ ಸೆಲ್ಫಿಗಾಗಿ ಅಭಿಮಾನಿಗಳು ಕೂಡ ಮುಗಿಬಿದ್ದಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ದರ್ಶನ್ಗೆ ಬೇಲ್ ಸಿಕ್ಕ ನಂತರ ದೇವಸ್ಥಾನಕ್ಕೆ, ಇದು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಾಲಕೃಷ್ಣ, ಇದೀಗ ಬೇಲ್ ಸಿಕ್ಕ ನಂತರ ದರ್ಶನ್ ದೇವಸ್ಥಾನದ ಮೊದಲ ಭೇಟಿ ಇದು. ಒಂದು ಕಡೆ ಈಗಾಗಲೇ ಸುಪ್ರೀಂ ಕೋರ್ಟ್ ಬೇಲ್ ಅರ್ಜಿಯನ್ನು ರದ್ದು ಮಾಡಬೇಕಂತ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ದೇವ್ರ ಹತ್ರ ಬೇಡ್ಕೊಳಕ್ ಬಂದ್ರ ಏನು ಅಂತ? ಏನಂದ್ರೆ ದರ್ಶನ್ ಅವರು ಇಲ್ಲಿವರೆಗೂ ಕೂಡ ಏನು ಆರತಿ ಉಕ್ಕಡಕ್ಕೆ ಅವರು ಬಂದಿರಲಿಲ್ಲ. ಈ ಸಲ ಏನು ಶಕ್ತಿ ದೇವತೆ ಮಾರಮ್ಮ ಅಹಲ್ಯಾದೇವಿ ದೇವಸ್ಥಾನಕ್ಕೆ ಅವರು ಭೇಟಿ ಕೊಟ್ರು. ಅವರು ಅದಲ್ಲದೆ ಪತ್ನಿ ಮತ್ತೆ ಪುತ್ರನ ಜೊತೆ ಭೇಟಿ ಕೊಟ್ರು. ಇವ್ರಿಗೆ ಶಾಸಕ ದರ್ಶನ್ ಪುಟ್ಟಣಯ್ಯ ಮತ್ತೆ ನಟ ಧನ್ವೀರ್ ಕೂಡ ಸಾಥ್ ಕೊಟ್ಟಿದ್ದಂಥದ್ದು. ಇವರು ಏನಂದ್ರೆ ಈಗ ದೇವ್ರಿಗೆ ಮೊರೆ ಹೋಗ್ತಾ ಇರುವಂತದ್ದು. ಏನಂದ್ರೆ ಅವರ ಒಂದು ಏನ್ ಈಗ ಪರಿಸ್ಥಿತಿ ಸಿಗಾಕೊಂಡಿದ್ದಾರೆ, ಕಷ್ಟದ ಪರಿಸ್ಥಿತಿ, ಅದನ್ನ ಪಾರ್ ಮಾಡ್ಲಿ ಅಂತೇಳಿ ದೇವರ ಮೊರೆ ಹೋಗ್ತಿರುವಂತದ್ದು. ಇಲ್ಲಿ ಶಕ್ತಿ ದೇವತೆ ಮಾರಮ್ಮ ದೇವಿ ಏನು ಇಲ್ಲಿ ದರ್ಶನ ಪಡೆದಂತವ್ರಿಗೆ ಮತ್ತೆ ಅರ್ಕೆ ಕಟ್ಕೊಂಡಂತವ್ರಿಗೆ ತುಂಬಾ ಒಳ್ಳೇದ್ ಮಾಡುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಕುಟುಂಬ ಸಮೇತರಾಗಿ ಬಂದು ಅಹಲ್ಯಾದೇವಿ ದರ್ಶನ ಪಡೆದಿರುವಂತದ್ದು, ಮಾರಮ್ಮ ಅಹಲ್ಯಾದೇವಿ ದರ್ಶನ ಪಡೆದಿರುವಂತದ್ದು. ಬಂದು ಇವತ್ತು ಶಾಸಕ ದರ್ಶನ್ ಪುಟ್ಟಣೆ ಅವರ ನೇತೃತ್ವದಲ್ಲಿ ಬಂದು ಇವತ್ತು ವಿಶೇಷ ಪೂಜೆ ಸಲ್ಲಿಸಿದ್ರು. ಮತ್ತೆ ಅದಲ್ಲದೆ ದರ್ಶನವನ್ನು ಕೂಡ ಪಡೆದಂತದ್ದು. ಒಟ್ಟಾರೆ ಇಲ್ಲಿ ಸಿಗಾಕೊಂಡಿರುವಂತ ಸಂಕಷ್ಟಗಳೆಲ್ಲ ಪಾರಾಗ್ಲಿ ಅಂತಾನೂ ಕೂಡ ಇಲ್ಲಿ ದೇವತೆನ ಬೇಡ್ಕೊಂಡಿರುವಂತದ್ದು. ಈ ಡಿ ಬಾಸ್ ಬಂದ ತಕ್ಷಣ ಏನು ಎಲ್ಲ ಅಭಿಮಾನಿಗಳು ಡಿ ಬಾಸ್ ಅಂತೇಳಿ ಘೋಷಣೆಗಳನ್ನ ಕೂಗಿರುವಂತದ್ದು. ಮತ್ತೆ ಅದಲ್ಲದೆ ಅವ್ರನ್ನ ಏನು ಸುತ್ತುವರೆದಂತ ಅಭಿಮಾನಿಗಳನ್ನ ಕೂಡ ಪೊಲೀಸರು ಚದುರಿಸಿ ಪೊಲೀಸರ ಒಂದು ರಕ್ಷಣೆಲೆ ಹೋಗಿ ದೇವಿಯ ದರ್ಶನ ಪಡೆದಿರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.